Hello students, today we'll be learning about term sequence. So ಇಷ್ಟವರೆಗೂ ನಾವೇನು ಮಾಡಿದ್ವಿ, we tried to find a root for any polynomial f of x, right? So ಈಗ ಒಂದು ಈಕ್ವೇಷನ್, ಒಂದು ಪಾಲಿನಾಮಿಯಲ್ f of x ಅಥವಾ pn of x. pn of x is a general format of writing polynomial of order n, right? Sorry, degree n. ಸೊ ಈ ರೀತಿ ಇದ್ದಾಗ ಯಾವುದನ್ನ ಒಂದು ಪಾಲಿನಾಮಿಯಲ್ ಇದೆ, ಇಟ್ಸ್ ಡಿಗ್ರಿ ಇಸ್ n ಅಂದರೆ ಇಟ್ ವಿಲ್ ಹ್ಯಾವ್ n ರೂಟ್ಸ್, ರೈಟ್? ಸೊ ಈಗ ಏನು ಮಾಡ್ತೀವಿ, ಟರ್ಮ್ ಸೀಕ್ವೆನ್ಸ್ನ ಯೂಸ್ ಮಾಡಿ ಎಷ್ಟು ರಿಯಲ್ ರೂಟ್ಸ್ ಇದೆ, ಈಗ n ರೂಟ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಇಟ್ ಮೈಟ್ ಬಿ ಅ ರಿಯಲ್ ನಂಬರ್ ಆರ್ ಇಟ್ ಮೈಟ್ ಬಿ ಅ ಕಾಂಪ್ಲೆಕ್ಸ್ ನಂಬರ್, ರೈಟ್? ಸೊ ಈಗ ಟರ್ಮ್ ಸೀಕ್ವೆನ್ಸ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಎಷ್ಟು ರಿಯಲ್ ರೂಟ್ಸ್ ಇದೆ, ಎಷ್ಟು ಕಾಂಪ್ಲೆಕ್ಸ್ ರೂಟ್ಸ್ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ದೇರ್ ಈಸ್ ಅ ಜನರಲ್ ರೂಲ್, ಇಫ್ my polynomial is Pn of x, so number of sign changes in Pn of x gives the positive real roots, and number of sign changes in Pn of minus x gives the upper bound for negative roots of the polynomial. So ಏನಿದು ರೂಲ್, ಒಂದು ಎಕ್ಸಾಂಪಲ್ ತಗೊಂಡು ನಾವು ಚೆಕ್ ಮಾಡೋಣ. Suppose my Pn of x polynomial, I take it as P4 of x as x to the power of 4 minus 3x square plus 2x minus 8 ಅಂದ್ಕೊಳ್ಳೋಣ. ಸೊ ಈಗ ನಾವೇನು ಮಾಡಬೇಕು, ಸಿ ಇಟ್ ಈಸ್ ಎವಿಡೆಂಟ್ ದ್ಯಾಟ್ ದಿಸ್ P4 of x ಹ್ಯಾಸ್ 4 ರೂಟ್ಸ್, ರೈಟ್? ಸೊ ಇದರಲ್ಲಿ ಎಷ್ಟು ರಿಯಲ್ ರೂಟ್ಸ್ ಇದೆ, ಎಷ್ಟು ಕಾಂಪ್ಲೆಕ್ಸ್ ರೂಟ್ಸ್ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಂಬರ್ ಆಫ್ ಸೈನ್ ಚೇಂಜಸ್ ಇನ್ P4 of x ಇಲ್ಲಿ ಎಷ್ಟಿದೆ? ಸೊ ಇಟ್ ಈಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಸೊ ಎಷ್ಟು ಚೇಂಜ್ ಆಗ್ತಾ ಇದೆ? ಚೇಂಜ್ ನಂಬರ್ 1 ಪ್ಲಸ್ ಟು ಮೈನಸ್, ಆ್ಯಂಡ್ ದೆನ್ ಐ ಹ್ಯಾವ್ ಚೇಂಜ್ ನಂಬರ್ 2 ಮೈನಸ್ ಟು ಪ್ಲಸ್, ದೆನ್ ಅಗೇನ್ ಪ್ಲಸ್ ಟು ಮೈನಸ್. So I have 3 changes, right? So P4 of x has positive roots at most 3. So upper bound ಏನು 3. It can have only 3 positive roots. So ಈಗ ನೆಕ್ಸ್ಟ್ ಏನು ಹೇಳಿದೆ ನಾನು, Pn of minus x. So Pn of minus x ಏನಾಗುತ್ತೆ, ಸಾರಿ P4 of minus x. ಸೊ ಇಲ್ಲಿ ಎಕ್ಸ್ ಬದಲಿಗೆ ಮೈನಸ್ ಎಕ್ಸ್ನ ಹಾಕಬೇಕು. ಐ ವಿಲ್ ಹ್ಯಾವ್ ಮೈನಸ್ ಎಕ್ಸ್ ಟು ದ ಪವರ್ ಆಫ್ 4 ಮೈನಸ್ 3 ಇಂಟು ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಮೈನಸ್ ಎಕ್ಸ್ ಮೈನಸ್ 8. ಸೊ ಇಟ್ ಈಸ್ ಎಕ್ಸ್ ಟು ದ ಪವರ್ ಆಫ್ 4 ಮೈನಸ್ 3x ಮೈನಸ್ 3x ಸ್ಕ್ವೇರ್ ಮೈನಸ್ 2x ಮೈನಸ್ 8. ಸೊ ನನಗಿಲ್ಲಿ ಸೈನ್ಸ್ ಏನಿದೆ, ಪ್ಲಸ್ ಮೈನಸ್ ಮೈನಸ್ ಮೈನಸ್. ಸೊ ಎಷ್ಟು ಚೇಂಜ್ ಇದೆ ಇಲ್ಲಿ? ದ ಚೇಂಜ್ ಇಸ್ ಓನ್ಲಿ 1. ಸೊ ಇಲ್ಲಿ ನನಗೆ ಚೇಂಜಸ್ 3 ಇದೆ, ಇಲ್ಲಿ ಚೇಂಜ್ 1 ಇದೆ. ಸೊ ದಿಸ್ P4 ಆಫ್ ಎಕ್ಸ್ ಹ್ಯಾಸ್ ಅಟ್ ಮೋಸ್ಟ್ 3 ಪಾಸಿಟಿವ್ ರೂಟ್ಸ್ ಆ್ಯಂಡ್ ಅಟ್ ಮೋಸ್ಟ್ 1 ನೆಗೆಟಿವ್ ರೂಟ್. ಸೊ ಏನಿರ್ಬೋದು ಇದ್ರ ರೂಟ್ಸ್ನ ಅನ್ನೋದು ನೋಡೋಣ. ಸೊ ಐ ವಿಲ್ ಎಂಟರ್ ದ ಪಾಲಿನಾಮಿಯಲ್ ಇನ್ ಮೈ ಕ್ಯಾಲ್ಕುಲೇಟರ್. It is 1x power 4 minus 3x square the roots are 2 minus 2 and I have 2 complex roots, right? So ನಾವಿಲ್ಲಿ ಸಾಲ್ವ್ ಮಾಡ್ಕೊಂಡಂಗೆ at most 3 positive root. So I have 1 positive root, 1 negative root and 2 complex roots, right? So ನಾವಿಲ್ಲಿ ಫೈಂಡ್ ಔಟ್ ಮಾಡ್ದಂಗೆ at most 3 at most 1 ಅನ್ನೋದು ಕರೆಕ್ಟ್ ಆಗುತ್ತೆ. ಬಟ್ ಅಪ್ಪರ್ ಬೌಂಡ್ ಇಟ್ಕೊಂಡು ನಾವು ಕರೆಕ್ಟಾಗಿ ಮಾಡೋಕ್ಕೆ ಸಾಧ್ಯನಾ?
ಸೊ ಈಗ ಏನು ಮಾಡ್ತೀವಿ ಅಂದರೆ ಈ ಸ್ಟರ್ಮ್ ಸೀಕ್ವೆನ್ಸಲ್ಲಿ ಅಪ್ಪರ್ ಬೌಂಡ್ಸ್ ಬದಲಿಗೆ ನಾವೇನು ಮಾಡ್ತೀವಿ, ಇಫ್ ದೇರ್ ಈಸ್ ಎನಿ ರಿಯಲ್ ರೂಟ್ ದೆನ್ ಯೂಸಿಂಗ್ ಸಮ್ ಸೆಟ್ ಆಫ್ ರೂಲ್ಸ್ ವಿಲ್ ಫೈಂಡ್ ದ ಇಂಟರ್ವಲ್ಸ್ ಫಾರ್ ದ ರೂಟ್. ಸೊ ಇದು ಏನು ಮೆಥಡ್ ಅನ್ನೋದನ್ನು ಈಗ ನಾವು ಚೆಕ್ ಮಾಡೋಣ. ಸೊ ದ ನೇಮ್ ಇಟ್ ಸೆಲ್ಫ್ ಸೇಸ್ that we need to find some sequence, right? ಸೊ ಇಲ್ಲಿ ನನಗೆ ಪಾಲಿನಾಮಿಯಲ್ಸ್ ಯೂಸ್ ಮಾಡೋದ್ರಿಂದ ಸೀಕ್ವೆನ್ಸ್ ಇಟ್ ಈಸ್ ದ ಸೀಕ್ವೆನ್ಸ್ ಆಫ್ ಪಾಲಿನಾಮಿಯಲ್ಸ್. ಸೊ ಈ ಮೆಥಡ್ನ ಕಂಡುಹಿಡಿದವರು ಸ್ಟರ್ಮ್ ಅನ್ನೋರು ಇನ್ 1800s, ಫೈನ್. ಸೊ ಇವ್ರು ಏನು ಮಾಡ್ತಾರೆ, ದ ಇನಿಷಿಯಲ್ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಅಥವಾ ಎಫ್ ಆಫ್ ಎಕ್ಸ್ ಏನಿದೆ ನಮ್ಮದು, ಇದನ್ನು ಪಿ ನಾಟ್ ಆಫ್ ಎಕ್ಸ್ ದ ಫಸ್ಟ್ ಎಲಿಮೆಂಟ್ ಆಫ್ ದ ಸೀಕ್ವೆನ್ಸ್ ಅಂತ ಡಿಫೈನ್ ಮಾಡ್ಕೋತಾರೆ, ಫೈನ್. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಪಿ ಡ್ಯಾಶ್ ಆಫ್ ಎಕ್ಸ್ ದ ಫಸ್ಟ್ ಡಿರೈವೇಟಿವ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ಆ್ಯಂಡ್ ದಿಸ್ ಫಸ್ಟ್ ಡಿರೈವೇಟಿವ್ ವಿಲ್ ಬಿ ಟೇಕನ್ ಆಸ್ ದ ಸೆಕೆಂಡ್ ಮೆಂಬರ್ ಆಫ್ ದ ಸೀಕ್ವೆನ್ಸ್. ಸೊ ಇಲ್ಲಿಂದ ಏನು ಮಾಡ್ತಾರೆ, ಪಿ ಒನ್ ಆಫ್ ಎಕ್ಸ್ ಇಂದ ಪಿ ನಾಟ್ ಆಫ್ ಎಕ್ಸ್ನ ಡಿವೈಡ್ ಮಾಡ್ತೀವಿ. ಸೊ ಡಿವಿಷನ್ ಅಲ್ಗಾರಿದಮ್ ನೀವು ಆಲ್ಜಿಬ್ರಾಲ್ ಓದಿರ್ತೀರ. ಫಾರ್ ಎನಿ ಟೂ ಪಾಲಿನಾಮಿಯಲ್ಸ್ ಎ ಆಫ್ ಎಕ್ಸ್ ಆ್ಯಂಡ್ ಬಿ ಆಫ್ ಎಕ್ಸ್, ಎ ಆಫ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಬಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್, ರೈಟ್? ವೇರ್ ಆರ್ ಆಫ್ ಎಕ್ಸ್ ಹ್ಯಾಸ್ ಡಿಗ್ರಿ varying from 0 to less than the degree of b of x. ಸೊ ಈ ಆರ್ ಆಫ್ ಎಕ್ಸ್ ನಮ್ಗೆ ಏನು ಸಿಗುತ್ತೆ ಡಿವಿಷನ್ ಅಲ್ಗಾರಿದಮಿಂದ, ಆ ಆರ್ ಆಫ್ ಎಕ್ಸ್ನ ಯೂಸ್ ಮಾಡ್ಕೊಳ್ತೀವಿ ಇಲ್ಲಿ. ಸೊ ವೆನ್ ಐ ಡಿವೈಡ್ ಪಿ ನಾಟ್ ಯೂಸಿಂಗ್ ಪಿ ಒನ್ ಐ ವಿಲ್ ಗೆಟ್ ಸಮ್ ರಿಮೈಂಡರ್. ಸೊ ಆ ರಿಮೈಂಡರ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸೀಕ್ವೆನ್ಸಲ್ಲಿನ ನೆಕ್ಸ್ಟ್ ಪಾಲಿನಾಮಿಯಲ್ ದಟ್ ಈಸ್ ಪಿ ಟು ಆಫ್ ಎಕ್ಸ್ನ ನಾನು ಡಿಫೈನ್ ಮಾಡ್ತೀನಿ. ಸೊ ಪಿ ಟು ಆಫ್ ಎಕ್ಸ್ ಇಸ್ ಡಿಫೈನ್ಡ್ ಆಸ್ the minus of the remainder of p naught divided by p1 ಅಂತ ಡಿಫೈನ್ ಮಾಡ್ತೀವಿ. The thing that we need to remember here is, see, in the division algorithm degree of r of x is always less than degree of b of x. ಸೊ ಈ ಲೆಸ್ ದ್ಯಾನ್ ಅನ್ನೋದನ್ನು ನಾವು ನೆನಪಿಟ್ಕೊಂಡು ಸಾಲ್ವ್ ಮಾಡಬೇಕು. ಸೊ ಈ ರೀತಿ ರಿಮೈಂಡರ್ ಏನು ಸಿಗುತ್ತೆ ಪಿ ನಾಟ್ನ ಪಿ ಒನ್ನಿಂದ ಡಿವೈಡ್ ಮಾಡಿದಾಗ ಅದರ ನೆಗೆಟಿವ್ ವ್ಯಾಲ್ಯೂನ ಪಿ ಟು ಅಂತ ಡಿಫೈನ್ ಮಾಡ್ಕೋತೀವಿ. ಸೊ ಇನ್ ಜನರಲ್ ಪಿ ಐ ಆಫ್ ಎಕ್ಸ್ ಇಸ್ ಗಿವನ್ ಆಸ್ ಪಿ ಐ ಆಫ್ ಎಕ್ಸ್ ಈಸ್ ಮೈನಸ್ ರಿಮೈಂಡರ್ ಆಫ್ p I minus 2 of x, p I minus 1 of x. ಸೊ ಇದೇನು ಕೊಡುತ್ತೆ ರಿಮೈಂಡರ್ ಅನ್ನೋ ಫಂಕ್ಷನ್ ಅಂದರೆ ಇಲ್ಲಿ ಇಟ್ ಈಸ್ ವಿ ಆರ್ ಡಿವೈಡಿಂಗ್ ಪಿ ಐ ಮೈನಸ್ 2 ಆಫ್ ಎಕ್ಸ್ ಬೈ ಪಿ ಐ ಮೈನಸ್ 1 ಆಫ್ ಎಕ್ಸ್ ಫಾರ್ ಐ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಸೊ ದಿಸ್ ಸೀಕ್ವೆನ್ಸ್ ಹ್ಯಾಸ್ ಟು ಎಂಡ್ ಅಟ್ ಸಮ್ ಪಾಯಿಂಟ್, ರೈಟ್? ಯಾಕಂದರೆ ನಾನು ಪಾಲಿನಾಮಿಯಲ್ ಆಫ್ ಡಿಗ್ರಿ ಎನ್ ತೊಗೊತಾ ಇದ್ದೀನಿ. ಸೊ ಇಟ್ ಹ್ಯಾಸ್ ಟು ಎಂಡ್ ಅಟ್ ಸಮ್ ಪಾಯಿಂಟ್. ಸೊ ಆ ಎಂಡಿಂಗ್ ಪಾಯಿಂಟ್ ಏನು ಬರುತ್ತೆ ನನಗೆ ಪಿ ಎಮ್ ಆಫ್ ಎಕ್ಸ್, ವೇರ್ ಎಮ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ಸೊ ಈ ಪಿ ಎಮ್ ಆಫ್ ಎಕ್ಸ್ ಏನಿದೆ ದಿಸ್ ಮಸ್ಟ್ ಬಿ ಅ ಕಾನ್ಸ್ಟೆಂಟ್ ವಿಚ್ ಇಸ್ ಪಾಸಿಟಿವ್, ನೆಗೆಟಿವ್, or it might be 0. ಯಾವಾಗ it will be 0? when pm minus 2 and pm minus 2 of x is divisible by pm minus 1 of x. ಸೊ ಹೀಗಿದ್ದಾಗ ನನಗೆ pm of x will be 0 or it can be positive or negative constant. ಸೊ ಈ ರೀತಿ ನನಗೆ ಒಂದು ಸೀಕ್ವೆನ್ಸ್ ಕ್ರಿಯೇಟ್ ಆಗುತ್ತೆ, ರೈಟ್? ಸೊ ಐ ವಿಲ್ ರೈಟ್ ದ ಸೀಕ್ವೆನ್ಸ್ ಆಸ್
p naught of x ಏನು p naught of x, it is the initial equation p of x ಅಥವಾ f of x ಏನು ಬರ್ಕೊಳ್ತೀವಿ ಅದು. Then p1 of x, the differentiation of first function. After that we have p2 of x minus remainder of p naught of x comma p1 of x. ಸೊ ಈ ರೀತಿ ನಾನು ಕಂಟಿನ್ಯೂ ಮಾಡಿದರೆ ದ ಲಾಸ್ಟ್ ಟರ್ಮ್ ವಿಲ್ ಬಿ pm of x for m less than or equal to n. ಸೊ ಈ ಸೀಕ್ವೆನ್ಸ್ ಏನಿದೆ ಇದನ್ನು canonical sequence associated with the initial polynomial p of x ಅಥವಾ f of x ಈ ರೀತಿ ಕರ್ಕೊಂತೀವಿ, ರೈಟ್. ಸೊ ಈಗ p naught of x 0 ಆಗ್ತಾ ಇಲ್ಲ ಅಂದವಾಗ ಈ ಸೀಕ್ವೆನ್ಸ್ ಈಗ ಕ್ಯಾನೋನಿಕಲ್ ಸೀಕ್ವೆನ್ಸ್ ಅಂತ ಏನು ಕರೆದಿದ್ದೀವಿ ಇದನ್ನು ಸ್ಟರ್ಮ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಆ್ಯಂಡ್ ಸ್ಟರ್ಮ್ ಸೀಕ್ವೆನ್ಸ್ ಸ್ಯಾಟಿಸ್ಫೈಸ್ ಸಮ್ ಪ್ರಾಪರ್ಟೀಸ್. ದ ಫಸ್ಟ್ ಪ್ರಾಪರ್ಟಿ ಈಸ್ pm of x ಏನಿದೆ ಇಟ್ ಈಸ್ 0, ಇಟ್ ಈಸ್ ಇದರ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ 0 ಅನ್ನೋ ಪಾಸಿಬಿಲಿಟಿ ಬರಲ್ಲ. pm of x is either positive or negative. No two consecutive pi of x are simultaneously 0 for a real value x. So ಏನಾಗುತ್ತೆ, when I substitute some value for x in any of the pi's, suppose I substitute x equal to a. So for some pk of a 0, pk plus 1 of a 0, ಈ ಚಾನ್ಸ್ ಇರಲ್ಲ ಯಾವಾಗ ಇಫ್ ದ ಸೀಕ್ವೆನ್ಸ್ ಇಸ್ ಟರ್ಮ್ ಸೀಕ್ವೆನ್ಸ್. ಸೊ ಕಾನ್ಸಿಕ್ಯೂಟಿವ್ ಎರಡು ಟರ್ಮ್ ಯಾವತ್ತೂ 0 ಆಗಲ್ಲ ವೆನ್ ವಿ ಸಬ್ಸ್ಟಿಟ್ಯೂಟ್ ಎ ವ್ಯಾಲ್ಯೂ. ಆ್ಯಂಡ್ ದೆನ್ ಫಾರ್ ಎನಿ ರಿಯಲ್ ನಂಬರ್ a, ವೆನ್ ಐ ಸಬ್ಸ್ಟಿಟ್ಯೂಟ್ ದಟ್ ಟು ಎನಿ pi ಆಫ್ x, if I have a as a root of pi of a, ಆಗ ಏನಾಗುತ್ತೆ, if it is a root of pi of x then it is 0, right? pi of a will be 0. So pi minus 1 of a will be, if it is negative then pi plus 1 of a is positive. If pi minus 1 of a is positive then pi plus 1 of a is negative. ಅಂದರೆ ರೂಟ್ a ಏನಿದೆ ಇಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಆರ್ ಫ್ರಮ್ positive to negative when there is a root. Next, the last property of a term sequence is for any real root alpha. So p of x in a real root now find out ಮಾಡ್ತಾ ಇದೀವಿ, right? So if alpha is a real root, so graph ಏನಾಗುತ್ತೆ ಆಗ ಸೇಮ್ ವೇ ನೆಗೆಟಿವ್ ಇಂದ ಪಾಸಿಟಿವ್ಗೆ ಟ್ರಾವೆಲ್ ಆಗುತ್ತೆ ಅಥವಾ ಪಾಸಿಟಿವ್ ಇಂದ ನೆಗೆಟಿವ್ಗೆ. So there is a travel of sign from one sign to other. Opposite signs ಏನಿದೆ ನಾನು ಅಲ್ಲಿ ಕ್ರಾಸ್ ಮಾಡ್ತಾ ಇದ್ದೀನಿ ಗ್ರಾಫಲ್ಲಿ ಅಂತ. ಸೊ ಇಷ್ಟೆಲ್ಲ ಆದ್ರ ಮೇಲೆ ನಾವು ಈ ಸೀಕ್ವೆನ್ಸ್ p0, p1, p2, pm ಇಲ್ಲಿವರೆಗೂ ಫೈಂಡ್ ಔಟ್ ಮಾಡಿದ್ರ ಮೇಲೆ ನಾವೇನು ಮಾಡ್ಕೊತೀವಿ ಅಂದರೆ ವಿ ಟ್ರೈ ಟು ಫೈಂಡ್ ಸಮಥಿಂಗ್ ಮೋರ್. ಇದಿಷ್ಟಿದ್ರೆ ನನಗೆ ಐ ಹ್ಯಾವ್ ಗಾಟ್ ಸ್ಟರ್ಮ್ ಸೀಕ್ವೆನ್ಸ್ ಇಲ್ಲಿ, ಬಟ್ ಐ ಹ್ಯಾವ್ ಟು ಯೂಸ್ ದ ಸ್ಟರ್ಮ್ ಸೀಕ್ವೆನ್ಸ್ ಟು ಐಡೆಂಟಿಫೈ ದ ರಿಯಲ್ ರೂಟ್ಸ್, ರೈಟ್? ಸೊ ಅದಕ್ಕೆ ಏನು ಮಾಡ್ತೀವಿ, ಇನ್ನೊಂದಷ್ಟು ವೇರಿಯೇಷನ್ಸ್ನ ತರ್ತೀವಿ. ಅಂದರೆ ಇಲ್ಲಿ ಇನ್ನೊಂದಷ್ಟು ಕಾನ್ಸೆಪ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೋತೀವಿ. ಲೈಕ್ ವಿ ಟ್ರೈ ಟು ಫೈಂಡ್ ದ ಸೈನ್ ಫಾರ್ ನಂಬರ್ ಆಫ್ ಸೈನ್ ಚೇಂಜಸ್ ಇನ್ pn ಆಫ್ ಎಕ್ಸ್, pn ಆಫ್ ಮೈನಸ್ ಎಕ್ಸ್. ಅದೇ ರೀತಿ ಈ ಎಲ್ಲ ಪಾಲಿನಾಮಿಯಲ್ಸ್ಗೂ ಸೈನ್ ಚೇಂಜಸ್ನ ಚೆಕ್ ಮಾಡ್ತೀವಿ. ಅದು ಹೇಗೆ ಅಂತ ಈಗ ಹೇಳ್ತೀನಿ. ಸೊ ನಮಗೆ ಸಿಕ್ಕಿರೋ ಅಂತಹ ಪಾಲಿನಾಮಿಯಲ್ಸ್ p0 ಆಫ್ ಎಕ್ಸ್, p1 ಆಫ್ ಎಕ್ಸ್, p2 ಆಫ್ ಎಕ್ಸ್ ಎಲ್ಲನೂ ಒಂದು ಟೇಬಲ್ ಫಾರ್ಮ್ಯಾಟಲ್ಲಿ ಬರ್ಕೊಳ್ತೀವಿ, ರೈಟ್? ಸೊ ಎಲ್ಲಿವರೆಗೂ ಟಿಲ್ pm ಆಫ್ ಎಕ್ಸ್. ಆಮೇಲೆ ಫಾರ್ ಆಲ್ ದೀಸ್ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ x ಈಕ್ವಲ್ ಟು a. ಸೊ a ವೇರೀಸ್ ಫ್ರಮ್ minus infinity to plus infinity.
ಸೊ ಮಧ್ಯದಲ್ಲಿ ನಾನು ಬೇಕಿರೋಷ್ಟು ವ್ಯಾಲ್ಯೂಸ್ ಮಾತ್ರ ತಗೋತೀನಿ. 0, -1, -2 ಒಂದಷ್ಟು ವ್ಯಾಲ್ಯೂಸ್ ಮಾತ್ರ ತೊಗೊಂಡು ಚೆಕ್ ಮಾಡ್ತೀನಿ. ಸೊ 0 ಆದಾಗ P0 ಆಫ್ ಎಕ್ಸ್ ವ್ಯಾಲ್ಯೂ ಏನು? P0 ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ನೋದನ್ನು ಇಲ್ಲಿ ನೋಟ್ ಡೌನ್ ಮಾಡ್ಕೋತೀವಿ. ಸಿಮಿಲರ್ಲಿ P1 ಪಾಸಿಟಿವಾ ನೆಗೆಟಿವಾ, P2 ಏನು. ಸೊ ಈ ರೀತಿ PM ನೆಗೆಟಿವ್ ಆಗುತ್ತಾ ಪಾಸಿಟಿವ್ ಆಗುತ್ತಾ ಅನ್ನೋದನ್ನು ಬರಿತೀವಿ. ಫೈನ್. ಸಪೋಸ್ ಇಫ್ ಇಟ್ ಈಸ್ ಸಮಥಿಂಗ್ ಲೈಕ್ ದಿಸ್. ಸೊ ಈ ರೀತಿ ಇದ್ದಾಗ ಏನು ಮಾಡ್ತೀವಿ, ಈಗ ಎಷ್ಟು ನಂಬರ್ ಆಫ್ ಸೈನ್ ಚೇಂಜಸ್ ಇದೆ? ಸೊ ದೇರ್ ಇಸ್ 1 ಚೇಂಜ್, 2 ಆ್ಯಂಡ್ ದೆನ್ 3. ಸೊ ಆ ಸೈನ್ ಚೇಂಜ್ ವ್ಯಾಲ್ಯೂ ಏನಿದೆ ಅದನ್ನು V ಅಂತ ಬರೆದು ಎಷ್ಟು ನಂಬರ್ ಆಫ್ ಸೈನ್ ಚೇಂಜಸ್ ಇದೆ ನೋಟ್ ಮಾಡ್ಕೊಳ್ಬೇಕು ಫಾರ್ ಆಲ್ ವ್ಯಾಲ್ಯೂಸ್ ಫ್ರಮ್ -∞ ಟು +∞. ಸೊ ಯಾವಾಗ ಈ ನಂಬರ್ಸ್ ತೊಗೊಳೋದು ಸ್ಟಾಪ್ ಮಾಡಬೇಕು? ವೆನ್ ಕಾನ್ಸಿಕ್ಯೂಟಿವ್ 2 ನಂಬರ್ಸ್ಗೆ 2x = a ವ್ಯಾಲ್ಯೂಸಿಗೆ ನನಗೆ ಸೇಮ್ ಸೈನ್ಸ್ ಬರ್ತಾ ಇದೆ ಅಂದರೆ ಐ ಕ್ಯಾನ್ ಸ್ಟಾಪ್. ಸೊ ಈಗ ಇಲ್ಲಿ ಸಪೋಸ್ ಫಾರ್ ಸಮ್ ಪಾಲಿನಾಮಿಯಲ್ P0 ನನಗೆ ಸೇಮ್ x = 0ಗೆ x = -1ಗೆ ಸೇಮ್ ಬರ್ತಾ ಇದೆ. ಆ್ಯಂಡ್ ದೇರ್ ಇಸ್ ನೋ ಚೇಂಜ್ ಆಲ್ಸೋ ಫಾರ್ x = -2. ಸೊ ಈ ರೀತಿ ಬಂದಾಗ ಐ ನೀಡ್ ನಾಟ್ ಟೇಕ್ x = -3. ಡೈರೆಕ್ಟ್ -∞ ಅನ್ನೋದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಏನಾಗುತ್ತೆ ಚೆಕ್ ಮಾಡಿ ಐ ಕ್ಯಾನ್ ಡೂ ರೈಟ್. ಸೊ ಈಗ V ವ್ಯಾಲ್ಯೂಸ್ ಎಲ್ಲದಕ್ಕೂ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಅಂದ್ಕೊಳ್ಳೋಣ. ಸೊ ಈಗ ಏನಾಗುತ್ತೆ, V ವ್ಯಾಲ್ಯೂ ರೆಕಾರ್ಡ್ ಮಾಡಿದ್ರ ಮೇಲೆ ಎಷ್ಟು ಚೇಂಜಸ್ ಇದೆ, V ಎಷ್ಟು ಚೇಂಜಸ್ ಇದೆ ಅನ್ನೋದನ್ನು ನೋಟ್ ಮಾಡಿದರೆ ಐ ವಿಲ್ ಗೆಟ್ ದ ನಂಬರ್ ಆಫ್ ರಿಯಲ್ ರೂಟ್ಸ್. ಸೊ ಲೆಟ್ಸ್ ಡೂ ದಿಸ್ ವಿತ್ ಆನ್ ಎಕ್ಸಾಂಪಲ್. I hope you have understood the explanation. Suppose I take P of x for example as x² + 1. ಸೊ ನನಗೆ ಇದು ಯಾಕೆ ನಾನು ಇದನ್ನು ಫಸ್ಟಲ್ಲಿ ತೊಗೊಳ್ತಾ ಇದ್ದೀನಿ ಅಂದರೆ ಐ ನೋ ದ ರೂಟ್ಸ್ ಆಫ್ x² + 1 = 0 ರೈಟ್. x² + 1 = 0 ಹ್ಯಾಸ್ ರೂಟ್ಸ್ x = ±i. ಸೊ ಟರ್ಮ್ ಸೀಕ್ವೆನ್ಸಲ್ಲಿ ನನಗೆ ಕಾಂಪ್ಲೆಕ್ಸ್ ರೂಟ್ಸ್ ಅನ್ನೋದು ಗೊತ್ತಾಗುತ್ತಾ ಇಲ್ವಾ ಈ ಮೆಥಡಲ್ಲಿ ಅನ್ನೋದನ್ನು ನಾವು ಚೆಕ್ ಮಾಡೋಣ. ಸೊ ಫಸ್ಟ್ ಏನು, ನಾನು P0 ಬರಿಬೇಕು. ದಟ್ ಈಸ್ ದ ಗಿವನ್ ಈಕ್ವೇಷನ್. ನೆಕ್ಸ್ಟ್ P' ಏನು, ಇಟ್ ಈಸ್ 2x. ಸೊ P1 is 2x ರೈಟ್. ನೆಕ್ಸ್ಟ್ P2 ನಾನು ಈಗ ಡಿಫೈನ್ ಮಾಡಬೇಕು. ಸೊ ಫಾರ್ P2 ಐ ಹ್ಯಾವ್ ಟು ಡಿವೈಡ್ P0 ಬೈ P1. ಸೊ ನಂಗಾಗಿ ಏನಾಗುತ್ತೆ, ಐ ಹ್ಯಾವ್ ಟು ಡಿವೈಡ್ x² + 1 ಬೈ 2x. ಸೊ ಐ ವಿಲ್ ಮಲ್ಟಿಪ್ಲೈ x/2. ಆಗ ನನಗೆ ಏನಾಗುತ್ತೆ, x² ಬರುತ್ತೆ ರೈಟ್. ಮೈನಸ್ ಐ ವಿಲ್ ಹ್ಯಾವ್ ರಿಮೈಂಡರ್ 1. ಸೊ P2 ನನಗೆ ಏನಾಗುತ್ತೆ ಈಗ, ಮೈನಸ್ ಆಫ್ ರಿಮೈಂಡರ್ -1. ಸೊ ಈ ರೀತಿ ನನಗೆ ಸೀಕ್ವೆನ್ಸ್ ಸಿಕ್ಕಿದೆ ರೈಟ್. ಸೊ ಈಗ ಈ ಸೀಕ್ವೆನ್ಸ್ನ ನಾನು ಒಂದು ಟೇಬಲಲ್ಲಿ ಬರಿಬೇಕು. ಸೊ ಐ ಹ್ಯಾವ್ P0 P1 P2. ಸೊ ನಾನು ಇಲ್ಲಿ ಏನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಸೈನ್ ಆಫ್ P0 ಸೈನ್ ಆಫ್ P1 ಆ್ಯಂಡ್ ಸೈನ್ ಆಫ್ P2 x = a ವ್ಯಾಲ್ಯೂಸ್ ತೊಗೊಳ್ಬೇಕು. So first I will start with x = 0. When I give x = 0, P0 ಏನಾಗುತ್ತೆ ನನಗೆ, ಇಟ್ ಈಸ್ ಪಾಸಿಟಿವ್ ಅಲ್ವಾ. ಆ್ಯಂಡ್ ದೆನ್ P1 ಏನಾಗುತ್ತೆ 0. P2 is negative. Then when I give -1 whole square, which is 1 + 1, I have positive. When I give -1, it is negative. And when I give -1 to P2 then also it is negative. So I have to give 1. When I give 1, I have positive. Then this value is positive and I have this negative. When I give -2,
ನನಗೇನಾಗುತ್ತೆ 4 plus 1 which is positive, then negative, then this is negative. So when I give plus 2 it is positive and negative, right? So suppose I am giving minus infinity. ಈಗ ಇಲ್ಲಿ ನನಗೆ ಎರಡು ವ್ಯಾಲ್ಯೂ ಸೇಮ್ ಆಗ್ತಾ ಇದೆ. ಸೊ ಐ ವಿಲ್ ಗಿವ್ ಮೈನಸ್ ಇನ್ಫಿನಿಟಿ ಕೊಟ್ಟರೆ ಮೈನಸ್ ಇನ್ಫಿನಿಟಿ ಸ್ಕ್ವೇರ್ ಇಸ್ ಪ್ಲಸ್ ಇನ್ಫಿನಿಟಿ, ಸೊ ಪಾಸಿಟಿವ್ ಆಗುತ್ತೆ p0 of x, p1 of x ನೆಗೆಟಿವ್, p2 of x is also ನೆಗೆಟಿವ್. ಸಿಮಿಲರ್ಲಿ ಇಲ್ಲಿ ಏನಾಗುತ್ತೆ ನನಗೆ ದೀಸ್ ಟು ಆರ್ ಸೇಮ್ ಫಾರ್ x equal to 1 and 2. ಸೊ ನಾವು ಐ ವಿಲ್ ಗಿವ್ ಪ್ಲಸ್ ಇನ್ಫಿನಿಟಿ. ಸೊ ವೆನ್ ಐ ಗಿವ್ ಪ್ಲಸ್ ಇನ್ಫಿನಿಟಿ ನನಗೆ ಏನಾಗುತ್ತೆ, infinity square is also positive, this is also positive and this remains negative, right? So illi if you have observed there is a 0. So when there is a 0 value we have to consider the sign above it. So illi enagutte the previous value enilli -1 ige it is negative. So illi 0 iddaga I have to take this previous value. If this was positive then I should have taken this also as plus or positive sign, right? So here next step enu, we have to find the number of sign changes. So the sign change is given by v of a, right? So illi for minus infinity number of sign changes is 1, right? Because only here the sign is changing. Similarly for minus 2 and minus 1 also. So the sign change is 1 for all the three. So when we come to 0 it is also same, because illi matra sign change aagta ide, and when we come to positive this is only where the sign is changing. So ella 1 ide, right? So if we observe here from minus infinity to plus infinity, v of a is not changing. So that means there is no real root for p of x, but it has to have two roots. So the two roots of this p of x are complex roots. Fine, this is how we use the sequence and find the number of real roots and complex roots. So illi eshtu change aagta illa. Iga illi suppose if there was only one change, then the equation would have had one real root and the remaining will be complex roots. So you have to remember that if there is a complex root then it will be in pairs, plus or minus idde irutte, right? Because in the Sridhara's formula also if you have observed it is plus or minus root of something, right? So before saying that any equation has a complex root, you say that there is one complex root and one real root anta heloku modlu you need to remember that complex root occurs in twos, that is plus something minus something idde irutte, plus I minus I some values idde irutte, right? So if there is any complex root then it will be in twos or in even number, right? So ಈ ರೀತಿ ನಾವು ಟರ್ಮ್ ಸೀಕ್ವೆನ್ಸ್ನ ಯೂಸ್ ಮಾಡಿ ಫೈಂಡ್ ಮಾಡ್ಬೋದು ಎಷ್ಟು ರೂಟ್ಸ್ ಇದೆ ಅನ್ನೋದು. ಸೊ ವಿಲ್ ಸಿ ಅನದರ್ ಎಕ್ಸಾಂಪಲ್ ಆನ್ ದಿಸ್. ಲೆಟ್ p of x be equal to x cube minus 5x plus 1. ಸೊ ಈಗ ಏನು ಮಾಡಬೇಕು, ಸೊ ದಿಸ್ ವಿಲ್ ಬಿ ಮೈ p naught of x, right? ಸೊ ಈಗ ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ p1 of x, which is the first derivative of p of x, that is 3x square minus 5. Next, for p2 of x, divide x cube minus 5x plus 1 by 3x square minus 5.
ಸೊ ಈಗ ಏನು ಮಾಡಬೇಕು, ನನಗೆ ಎಕ್ಸ್ ಕ್ಯೂಬ್ ಬೇಕು. ಸೊ ಐ ಮಲ್ಟಿಪ್ಲೈ ವಿತ್ ಎಕ್ಸ್ ಬೈ 3. ಸೊ ಆಗ ಇದೇನಾಗುತ್ತೆ, ಫಸ್ಟ್ ಟರ್ಮ್ ವಿಲ್ ಬಿ ಎಕ್ಸ್ ಕ್ಯೂಬ್ ಮೈನಸ್ 5x by 3. So I'll have the remainder as minus 10 by 3x plus 1, right? So here, and see, the degree of this polynomial, that is the remainder polynomial, is less than the degree of the quotient polynomial, right? Sorry, the divisor, which is 2 illi 1. So my P2 of x is now minus of 10 by 3x plus 1. So my P2 is P2 of x is equal to minus of minus 10 by 3x plus 1, which can be written as plus 10 by 3x minus 1, right? So ಈಗ next ಏನು ಮಾಡಬೇಕು, this is not a constant, so I have to now find P3 of x. So divide 3x square minus 5 by 10 by 3x minus 1. 9 by 10x ನ ಮಲ್ಟಿಪ್ಲೈ ಮಾಡ್ತೀನಿ. ಆಗ ನಂಗೆ ಏನಾಗುತ್ತೆ, I'll get 3x square minus 9 by 10x. So the remainder is 9 by 10x minus 5. The remainder must have degree less than the divisor, but illi same ide. So I have to divide this again. So now I'll divide this equation with by multiplying 27 by 100. Again agutte, I'll get 9 by 10x minus 27 by 100. So the remainder is 27 by 100 minus 5, which is minus 473 by 100. So now I have got a constant value. So either a negative enide, this is my r of x. So the negative of this will be my P2 of x. It is, sorry, P3 of x, which is 473 by 100. So ಈಗ ಏನು ಮಾಡಬೇಕು, ಟೇಬಲ್ ಕ್ರಿಯೇಟ್ ಮಾಡಿಕೊಂಡು ಈ 4 ಇಕ್ವೇಷನ್ಸಿಗೂ ಎಲ್ಲೆಲ್ಲಿ ಪಾಸಿಟಿವ್ ನೆಗೆಟಿವ್ ಬರುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕು, ರೈಟ್? ಸೊ ನಾವು ಐ ಹ್ಯಾವ್ ಆಲ್ ದ 4 polynomials, that is the polynomials of term sequence P0, P1, P2, P3 and P4, right? Sorry, we have till P3. So ಈಗ ಏನು ಮಾಡಬೇಕು, ಟೇಬಲ್ ಕ್ರಿಯೇಟ್ ಮಾಡಿಕೊಂಡು ವ್ಯಾಲ್ಯೂಸ್ ಕೊಡ್ತಾ ಹೋಗಬೇಕು. ಸೊ ಐ ವಿಲ್ ಸ್ಟಾರ್ಟ್ ವಿತ್ 0. ವೆನ್ ಐ ಗಿವ್ 0 to P0 of x, I will get 1, which is positive, right? ಸೊ ಇದೆಲ್ಲ ಏನು, ಸೈನ್ ಆಫ್ P0 of x at a. ಇದು ಎಲ್ಲ so sin of P2 of x at a, sin of P3 of x at a, ಈ ರೀತಿ ಬರ್ಕೊಳ್ಬೇಕು. ಸೊ ಈಗ P1 of x ಗೆ 0 ಹಾಕಿದ್ರೆ I'll get negative, right? Because there will be only minus 5 left out. Similarly, when I give 0 to P2 of x, I'll get negative, and this last term is always positive. P3 of x is always positive because it is a positive constant. So ಇಲ್ಲಿ ಎಷ್ಟು ಸೈನ್ ಚೇಂಜಸ್ ಇದೆ, 1, 2. So number of sign changes is 2. When I give 1, ಆಗ ಏನಾಗುತ್ತೆ, 1 minus 5 plus 1 minus 5, so negative. Then when I give 1 here, 3 minus 5, which is minus 2, negative. Then when I give 1 here, I'll get positive. This is positive. So illi number of sign changes ಎಷ್ಟು, 1. Then when I give minus 1, ನನಗೆ ಏನಾಗುತ್ತೆ,
minus 1 plus 5 plus 1. So I'll get plus 1. So this is positive, right? Minus 1 plus 5 plus 1. So it is positive. Then when I give minus 1 here, this is also negative. 3 minus 5 agate. Then minus 1 to this gives negative value, and here it is positive. So number of sign changes is 2. Next, when I take plus 2. So plus 2 ಕೊಟ್ಟಾಗ ಏನಾಗುತ್ತೆ? This one is negative, right? Because minus 8, sorry, plus 8 minus 10 plus 1, which is minus 1 agate. Then when I give 2 to this, then it is positive, right? And then when I give 2 here, it is also positive. The last one is positive. So I have 1 sign change, right? When I give minus 2, ಆಗ ಏನಾಗುತ್ತೆ? minus 2 ಕೊಟ್ಟಾಗ ಇಲ್ಲಿ it is minus 8 plus 10 plus 1, which is positive. And then I have this where when I give minus 2, it is positive. Here I get negative and then positive. So I have 2 sign changes. Next, I'll give minus 3. So when I give minus 3, ಏನಾಗುತ್ತೆ ಇಲ್ಲಿ? See, order has to be followed. Real line in order ಇರಲೇಬೇಕು. Fine. So when I give minus 3 here, I get negative. Here I get positive. Here it is again negative and positive. So number of sign changes is 3. So similarly, when we give minus infinity also, minus infinity cube ಮತ್ತೆ minus infinity ಬರುತ್ತೆ. So this will be negative. Then here it is positive because minus infinity whole square is infinity square, right? And here I get negative. Then this is positive. So 3. Then when I give plus 3 ಏನಾಗುತ್ತೆ ನೋಡೋಣ. 3 ಕೊಟ್ಟಾಗ, so P naught of 3 ಏನು? 27 minus 15 plus 1, which is positive. Then 27 minus 5 is positive. 10 minus 1 is positive. The last one is also positive. So number of sign changes is 0. In likewise, when I give infinity, infinity cube positive, infinity square positive, infinity positive, and the last term is positive constant, so positive. So I have the values in the table like this, right? So ಇಲ್ಲಿ ಈಗ ಎಷ್ಟು changes ಇದೆ? 3 to 2 change ಆಗ್ತಾ ಇದೆ, right? Then 2 ಹಾಗೆ ಇದೆ. Then 2 to 1 change ಇದೆ. Then 1 to 0 change ಇದೆ. So there are 3 real roots for the equation x cube minus 5x plus 1. There are 3 real roots, and the first root lies in the interval minus 3 comma minus 2. Then ಯಾಕೆ ಓಪನ್ ಇಂಟರ್ವಲ್ ಬರಿತಾ ಇದ್ದೀನಿ? ಇಫ್ ಇಟ್ ವಾಸ್ minus 3 or minus 2, ಎರಡರಲ್ಲಿ ಯಾವುದನ್ನ ಒಂದು 0 ಆಗಬೇಕಿತ್ತು, ರೈಟ್? So it is not 0 here. So it lies inside the open interval minus 3 comma minus 2. And then the second real root lies in the interval 0 comma 1. Same way, ಯಾಕೆ 0 ಅಲ್ಲ? Because the value is positive. ಯಾಕೆ 1 ಅಲ್ಲ? Because the value is negative here. Then the third root lies in the interval 2 comma 3. ಸೊ ಈ ರೀತಿ ಈ ಇಕ್ವೇಷನ್ಗೆ ಇರೋಂತಹ 3 ರೂಟ್ಸು ರಿಯಲ್ ರೂಟ್ಸ್, ಆ್ಯಂಡ್ ದೇ ಲೈ ಇನ್ ದೀಸ್ ಇಂಟರ್ವಲ್ಸ್. ಸೊ ಲೆಟ್ ಮಿ ಚೆಕ್ ಇಫ್ ದಿಸ್ ಆನ್ಸರ್ ಇಸ್ ಕರೆಕ್ಟ್ ಆರ್ ನಾಟ್. ಸೊ ಮೈ ಪಾಲಿನಾಮಿಯಲ್ ಹ್ಯಾಸ್ ಡಿಗ್ರಿ 3. ಮೈ ಇಕ್ವೇಷನ್ ಇಸ್ ಎಕ್ಸ್ ಕ್ಯೂಬ್ minus 5x plus 1 equal to 0. Minus 2.33, which lies in minus 3 comma minus 2.
then 2.128, it lies in 2 comma 3. The last root is 0.201, which lies in interval 0 comma 1. See, this is how we use the sequence of polynomials to find the number of real roots and in which interval. So suppose if any of the two did not exist, then ಈಗ ಇಲ್ಲಿ ಒಂದೇ ಸೈನ್ ಚೇಂಜ್ ಇತ್ತು ಅಂತ ಆಗಿದ್ರೆ ಆಗ ದ ಅದರ್ ಟೂ ರೂಟ್ಸ್ ವುಡ್ ಬಿ ಕಾಂಪ್ಲೆಕ್ಸ್ ರೂಟ್ಸ್. ಸೊ ಇಲ್ಲಿ ಆ ರೀತಿ ಇಲ್ಲ, ನನಗೆ 3 ಸೈನ್ ಚೇಂಜಸ್ ಇದೆ. ಸೊ ದ ಪಾಸಿಬಲ್ 3 ರೂಟ್ಸ್ ಆಫ್ ದ ಇಕ್ವೇಷನ್ ಆರ್ ರಿಯಲ್ ರೂಟ್ಸ್ ಆ್ಯಂಡ್ ದೇ ಲೈ ಇನ್ ದ ಇಂಟರ್ವಲ್ಸ್. ಸೊ ಇಂಟರ್ವಲ್ ಕೂಡ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ವೆನ್ ವಿ ನೋ ದ ಇಂಟರ್ವಲ್, we can use any of the iterative procedures till now which we have learnt, right? And then find those roots exactly in that interval. I hope you have understood this method. There is one more polynomial that I have solved in the notes, which is p of x equal to 4x to the power of 4 minus 3x cube plus 2x square minus x plus 1 equal to 0. ಸೊ ಈ ಇಕ್ವೇಷನ್ನ ನಾನು ಕ್ಯಾಲ್ಕುಲೇಟ್ರಲ್ಲಿ ಸಾಲ್ವ್ ಮಾಡಿದಾಗ ಐ ಗೆಟ್ 4 ಕಾಂಪ್ಲೆಕ್ಸ್ ರೂಟ್ಸ್. ಸಿ 4x power 4 minus 3 plus 2x square minus x plus 1 equal to 0 gives me 4 complex roots, right? So in notes I have shown it procedure wise. I have shown you here. I'll just give you the sequence, that is p naught of x is the p of x. p1 of x ನನಗೆ ಏನಾಗುತ್ತೆ 6x cube minus 9x square plus 4x minus 1. I get p2 of x as minus 37 by 64x square minus 3 by 16x minus 61 by 64. I get p3 of x as 24336 by 1369x minus 30656 by 1369, and p4 of x is a constant which is approximately equal to 2.106709. So e values of the polynomial I get the table as this. So ಯಾವುದೇ x equal to a value ಕೊಟ್ಟರು I have v of a as 2. See, there is no change in the signs for any equations. So v of a ಏನಿದೆ, it is constant which is equal to 2. Thus, using Sturm sequence, we have proved that the equation p of x, this equation, has 4 complex roots. ಸೊ ಈ ರೀತಿ ಒಂದು ಈಕ್ವೇಷನ್ಗೆ ಎಷ್ಟು ರಿಯಲ್ ರೂಟ್ ಇದೆ, ಎಷ್ಟು ಕಾಂಪ್ಲೆಕ್ಸ್ ರೂಟ್ ಇದೆ ಅನ್ನೋದನ್ನು ನಾವು ಈಗ ಫೈಂಡ್ ಔಟ್ ಮಾಡಿದ್ದೀವಿ. ಈ ಮೆಥಡ್ನ ಯಾಕೆ ಯೂಸ್ ಮಾಡಿದ್ದೀವಿ ಅಂದರೆ, ಸುಮ್ಮನೆ ಯಾವುದೋ ಇಟ್ರೇಟಿವ್ ಪ್ರೊಸೀಜರ್ನ ಫಿಕ್ಸಡ್ ಪಾಯಿಂಟ್ ಇಟ್ರೇಟಿವ್ ಮೆಥಡಲ್ಲಿ ಯಾವುದೋ ಒಂದು ಎಕ್ಸ್ ನಾಟ್ ರಿಯಲ್ ವ್ಯಾಲ್ಯೂ ಅಲ್ವಾ ನಾವು ಇಷ್ಟವರೆಗೂ ತೊಗೊಂಡಿದ್ದು. ಇಟ್ ಹ್ಯಾಸ್ ಟು ಬಿ ಅ ರಿಯಲ್ ವ್ಯಾಲ್ಯೂ. ಕಾಂಪ್ಲೆಕ್ಸ್ ವ್ಯಾಲ್ಯೂ ಇಟ್ಕೊಂಡು ನಾವು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕನ್ವರ್ಜೆನ್ಸ್ ಹೇಗೆ ಕಂಡುಹಿಡಿಯೋಕ್ಕಾಗುತ್ತೆ? ಆಗಲ್ಲ, ರೈಟ್? ಸೊ ಎನಿ ಎಕ್ಸ್ ನಾಟ್ x1 ಆರ್ xn ವ್ಯಾಲ್ಯೂ ನಾವೇನು ತೊಗೊಳ್ತೀವಿ, ಇಟ್ ಈಸ್ ಆಲ್ ರಿಯಲ್. ಸೊ ಫಿಕ್ಸ್ಡ್ ಪಾಯಿಂಟ್ ಇಟ್ರೇಷನ್ ಮಾಡುವಾಗ ಸಪೋಸ್ ಐ ಟೇಕ್ x² + 1 ಆ್ಯಂಡ್ ಟ್ರೈ ಟು ಫೈಂಡ್ ದ ಸೊಲ್ಯೂಷನ್ xn ಝೈ ವಿಚ್ ಕನ್ವರ್ಜಸ್ ಟು ಝೈ. ಆಗುತ್ತಾ? ಚಾನ್ಸ್ ಇದೆಯಾ? ರಿಯಲ್ x0 ತೊಗೊಂಡು ನಾನು xn ವಿಚ್ ಇಸ್ ಕನ್ವರ್ಜಿಂಗ್ ಟು ಝೈ ಕಂಡುಹಿಡಿಯೋಕ್ಕಾಗತ್ತಾ? ಆಗಲ್ಲ. ಸೊ ಈ ಥರ ಟೈಮ್ ವೇಸ್ಟ್ನ ಮಾಡೋದ್ರ ಬದಲಿಗೆ ಫಸ್ಟ್ ವಿ ಕ್ಯಾನ್ ಚೆಕ್ ಇಫ್ ದ ಇಕ್ವೇಷನ್ ಹ್ಯಾಸ್ ರಿಯಲ್ ರೂಟ್, ಇಫ್ ಇಟ್ ಈಸ್ ದೇರ್ ಇನ್ ವಿಚ್ ಇಂಟರ್ವಲ್ ಇಸ್ ದ ರಿಯಲ್ ರೂಟ್ ಎಕ್ಸಿಸ್ಟಿಂಗ್, ಆ್ಯಂಡ್ ದೆನ್ ಯೂಸ್ suitable methods like Newton-Raphson method or fixed point iterative method or Ramanujan's method or the Bairstow's method, right?
ಇದೆಲ್ಲ ಅದರಲ್ಲಿ ಯಾವುದನ್ನ ಒಂದು ತಗೊಂಡು ನಾವು ಪ್ರೂವ್ ಮಾಡ್ಬೋದು, ಐ ಮೀನ್ ರಿಯಲ್ ರೂಟ್ನ ಕಂಡುಹಿಡಿಬೋದು, ರೈಟ್. ಸೊ ಈ 4 ಮೆಥಡ್ ಯೂಸ್ ಮಾಡಿ ಇಟ್ ಈಸ್ ಪಾಸಿಬಲ್ ಓನ್ಲಿ ಟು ಫೈಂಡ್ ರಿಯಲ್ ರೂಟ್. ಯಾಕಂದರೆ ರಿಯಲ್ ರೂಟಲ್ಲಿ ಮಾತ್ರ ನಮಗೆ ಕನ್ವರ್ಜೆನ್ಸ್ ನೀಟಾಗಿ ಗೊತ್ತಾಗೋದು. ಇಫ್ ಐ ಟೇಕ್ x0 ಆಸ್ ಕಾಂಪ್ಲೆಕ್ಸ್ ರೂಟ್, ಸೊ x1 ಕೂಡ ಏನಾಗುತ್ತೆ, ಇಟ್ ವಿಲ್ ಬಿ ಮೋಸ್ಟ್ ಪ್ರಾಬಬ್ಲಿ ಕಾಂಪ್ಲೆಕ್ಸ್. ಸೊ ಹೌ ಡು ಯು ಸೇ ದಟ್ x0 ಇಸ್ ಕನ್ವರ್ಜಿಂಗ್ ಟು x1? ಸೊ ಇಂತಹ ಸಿಚುವೇಶನ್ಸಲ್ಲಿ ಯೂಸಿಂಗ್ ಟರ್ಮ್ ಸೀಕ್ವೆನ್ಸ್ ಮೆಥಡ್ ಮೇಕ್ಸ್ ದ ಪ್ರೊಸೀಜರ್ ಈಸಿ. ಸೊ I hope you have understood the method. I'll send you some more problems for assignment. That's all for this class.